ನಮಸ್ಕಾರ, ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನೆ ದಿನಾಚರಣೆ ಸೆಪ್ಟೆಂಬರ್ 20ರಂದು. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಸಂಘದ ವತಿಯಿಂದ ಸೆಪ್ಟೆಂಬರ್ 15ರಂದು ಇಂಜಿನಿಯರ್ಸ್ ಡೇ ಆಚರಣೆ. ಏಕತಾ ಫೌಂಡೇಶನ್ ಕಚೇರಿಯಲ್ಲಿ ಮನೋಜ್ ಆಕ್ರೆ ಅವರಿಗೆ ರವೀಂದ್ರ ಸ್ವಾಮಿ ವತಿಯಿಂದ ಸನ್ಮಾನ. ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಎಲ್ಲರ ಸಹಯೋಗ ಅಗತ್ಯ. ಸಿಇಒ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ. ಸುದ್ದಿಯ ವಿವರಗಳು. ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆಯ 11ನೇ ವರ್ಷದ ಸಂಸ್ಥಾಪನೆ ದಿನಾಚರಣೆ ಮತ್ತು ಕಲ್ಯಾಣ ಕರ್ನಾಟಕ ಉತ್ಸವ ನಿಮಿತ್ತವಾಗಿ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಮಹನೀಯರಿಗೆ ಸನ್ಮಾನ ಹಾಗೂ ಕಲ್ಯಾಣ ನಾಡಿನಲ್ಲಿ ಸೇನೆ ಬಲಪಡಿಸಲು ಕಾರ್ಯಕರ್ತರ ಬೃಹತ್ ಸಮಾವೇಶವನ್ನು ಇದೇ ಸೆಪ್ಟೆಂಬರ್ 20ರಂದು ಡಾ. ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲರ ಅವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಲಿದೆ. ಭಾವಚಿತ್ರದ ಮೆರವಣಿಗೆಯು ಜಿಲ್ಲೆಯ ಶಿವಾಜಿ ವೃತ್ತದಿಂದ ಆರಂಭವಾಗಿ ಅಂಬೇಡ್ಕರ್ ವೃತ್ತ, ಬಸವೇಶ್ವರ ವೃತ್ತ, ತಹಸೀಲ್ದಾರ್ ಕಚೇರಿ ಮಾರ್ಗವಾಗಿ ರಂಗಮಂದಿರಕ್ಕೆ ಬರಲಿದೆ. ಈ ಕಾರ್ಯಕ್ರಮಕ್ಕೆ ಶಿವಯೋಗಿ ಮಚ್ಚೇಂದ್ರನಾಥ್ ಮಹಾರಾಜರ ಸಾನ್ನಿಧ್ಯವಿರಲಿದೆ. ಉದ್ಘಾಟಕರಾಗಿ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಮತ್ತು ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಇರಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಬಂಡೆಪ್ಪ ಕಾಶಂಪುರ್, ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟೆ, ವಿಜಯ್ ಸಿಂಗ್, ಶಿವಶರಣಪ್ಪ ವಾಲಿ, ಬಸವರಾಜ್ ಜಾಬಶೆಟ್ಟಿ, ಈಶ್ವರ್ ಸಿಂಗ್ ಠಾಕೂರ್, ಅಮೃತರಾವ್ ಚಿಮ್ಕೋಡೆ, ದೇವೇಂದ್ರ ಸೋನಿ ಮತ್ತಿತರರು ಉಪಸ್ಥಿತರಿರಲಿದ್ದಾರೆ. ಕಲ್ಯಾಣ ಕರ್ನಾಟಕ ಹೋರಾಟಕ್ಕೆ ದುಡಿದ ಸ್ವಾಮಿ ರಾಮಾನಂದ ತೀರ್ಥ, ವೈಜನಾಥ್ ಪಾಟೀಲ್, ಚಂದ್ರಶೇಖರ್ ಪಾಟೀಲ್ ಅನೇಕ ಜನರು ಸೇರಿ ನಮ್ಮ ಭಾಗದ ಸ್ವಾತಂತ್ರ್ಯಕ್ಕೆ ಹೋರಾಡಿದ ಇವರ ಭಾವಚಿತ್ರಗಳನ್ನು ಭವ್ಯವಾದ ಮೆರವಣಿಗೆ ಮಾಡಲಿದ್ದೇವೆ ಎಂದರು. ಕಲ್ಯಾಣ ನಾಡಿನ ಬುದ್ಧಿಜೀವಿಗಳು, ವಿದ್ಯಾರ್ಥಿಗಳು, ಕನ್ನಡ ಅಭಿಮಾನಿಗಳು, ಸಾಹಿತಿಗಳು ಹಾಗೂ ಸೇನೆಯ ಎಲ್ಲಾ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಈ ಮೂಲಕ ಕೋರುತ್ತೇನೆ ಎಂದರು. ನಮ್ಮ ಸಂಘಟನೆ ಸಂಸ್ಥಾಪನವಾಗಿ 11 ವರ್ಷ ಆಗ್ತಾಯಿದೆ. ಅದಕ್ಕೆ 11 ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಂತವರಿಗೆ ಗುರುತಿಸಿ ನಮ್ಮ ಸೇನೆ ವತಿಯಿಂದ ಅವರಿಗೆಲ್ಲ ಕೂಡ ಸನ್ಮಾನ ಇಟ್ಕೋಬೇಕು. ಮತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಸಂಘಟನೆ ಬಲಪಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಇಟ್ಕೊಂಡು ಈ ಒಂದು ಬೃಹತ್ವಾದಂಥ ಸಮಾವೇಶವನ್ನು ಆಯೋಜನೆ ಮಾಡಿವಿ. ಈ ಕಾರ್ಯಕ್ರಮ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಭವ್ಯ ಮೆರವಣಿಗೆಯೊಂದಿಗೆ ಕಾರ್ಯಕ್ರಮ ಶಿವಾಜಿ ವೃತ್ತ ಐಬಿಲಿಂದ ಸ್ಟಾರ್ಟ್ ಆಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ, ತದನಂತರ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಲ್ಲಿಂದ ತಹಸೀಲ್ ಕಚೇರಿ ಮಾರ್ಗವಾಗಿ ಮೋಹನ್ ಮಾರ್ಕೆಟ್, ಗುದ್ಗೆ ಆಸ್ಪತ್ರೆ, ಅಲ್ಲಿಂದ ನೇರವಾಗಿ ರಂಗಮಂದಿರ ತರತಕ್ಕಂಥ ಕಾರ್ಯಕ್ರಮವಾಗಿರ್ತದ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಸಾನ್ನಿಧ್ಯವನ್ನು ಶಿವಯೋಗಿ ಮಚ್ಚೇಂದ್ರನಾಥ್ ಮಹಾರಾಜರು ಅವರು ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸ್ಕೊಳ್ತಾ ಇದ್ದಾರೆ. ಅದೇ ರೀತಿಯಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ನಮ್ಮ ಬೀದರ್ ಜಿಲ್ಲೆಯ ಸಚಿವರಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಬಿ ಖಂಡ್ರೆ ಅವರು, ಹಾಗೆ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು, ಹಾಗೂ ಮುಖ್ಯ ಅತಿಥಿಯಾಗಿ ಬಂಡೆಪ್ಪ ಕಾಶಂಪುರ್ ಅವರು, ಅದೇ ರೀತಿಯಿಂದ ನಮ್ಮ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಪ್ರದೀಪ್ ಗುಂಟೇಜಿ ಅವರು, ಅದೇ ರೀತಿಯಿಂದ ವಿಜಯ್ ಸಿಂಗ್ ಅವರು, ಶಿವಶರಣಪ್ಪ ವಾಲಿ ಅವರು, ಬಸವರಾಜ್ ಜಾಬಶೆಟ್ಟಿ ಅವರು, ಈಶ್ವರ್ ಸಿಂಗ್ ಠಾಕೂರ್ ಅವರು, ಅಮೃತರಾವ್ ಚಿಮ್ಕೋಡೆ ಅವರು, ದೇವೇಂದ್ರ ಸೋನಿ ಅವರು, ಹಾಗೂ ನಗರಸಭೆ ಅಧ್ಯಕ್ಷರಾದಂಥ ಘೋಷ್ ಅವರು ಮತ್ತು ಮೊಹಮ್ಮದ್ ರಿಯಾಜ್ ಅವರು, ಅದೇ ರೀತಿಯಿಂದ ನಮ್ಮ ಸರ್ಕಾರಿ ನೌಕರರ ಅಧ್ಯಕ್ಷರಾದಂಥ ಸೋಮಶೇಖರ್ ಬಿರಾದಾರ್ ಅವರು ಮತ್ತು ನಮ್ಮ ನ್ಯಾಯವಾದಿಗಳಂತ ಗೌತಮ್ ಬಾಗ್ರಾಜ್ ಅವರು, ಅದೇ ರೀತಿಯಿಂದ ಇನ್ನೋರ್ವ ನ್ಯಾಯವಾದಿಗಳಂತ ಅಶೋಕ್ ಮಾನುಡೆ ಅವರು ಮತ್ತು ವಿಶೇಷ ಆಹ್ವಾನವಾಗಿ
ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ MS ನರಿಬೋಳ್ ಕಲಬುರಗಿ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷರು ಕಲಬುರಗಿ ಅವರನ್ನು ನಾವು ಆಹ್ವಾನ ಮಾಡಿದ್ದೀವಿ. ಅದೇ ರೀತಿಯಿಂದ KB ವಾಸು ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ರಾಜ್ಯ ಉಪಾಧ್ಯಕ್ಷರಾಗಿ ಅವರನ್ನು ನಾವು ಆಹ್ವಾನ ಮಾಡ್ತಾ ಇದ್ದೀವಿ. ಅದೇ ರೀತಿಯಿಂದ ಸಾಯಿಬಣ್ಣ ಜಮಾದಾರ್ ಕಲಬುರಗಿ ಅಹಿಂದ್ ಸಂಘಟನೆಯ ಸಂಸ್ಥಾಪಕ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಸೆಂಟರ್ ವತಿಯಿಂದ ಇಂಜಿನಿಯರ್ಸ್ ಡೇ ಸೆಪ್ಟೆಂಬರ್ 15ರಂದು ಜಿಲ್ಲೆಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಆಚರಣೆ ಮಾಡಲಾಗುತ್ತಿದೆ ಎಂದು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು. ಇಂಜಿನಿಯರಿಂಗ್ ಕ್ಷೇತ್ರ ಮತ್ತು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಡಾಕ್ಟರ್ ಸರ್ ಎಂ ವಿಶ್ವೇಶ್ವರಯ್ಯನವರ ಸಾಧನೆಯನ್ನು ಶ್ಲಾಘಿಸಲು ಹಾಗೂ ದೇಶದ ಅಭಿವೃದ್ಧಿಯ ಕಾರ್ಯದಲ್ಲಿ ಇಂಜಿನಿಯರ್ಗಳ ಕೊಡುಗೆಯನ್ನು ಗೌರವಿಸಲು ಭಾರತದಲ್ಲಿ ಪ್ರತಿ ವರ್ಷ ರಾಷ್ಟ್ರೀಯ ಇಂಜಿನಿಯರ್ಸ್ ದಿನವನ್ನು ಆಚರಿಸಲಾಗುತ್ತದೆ. ಶಿವಶಂಕರ್ ಕಾಮಶೆಟ್ಟಿ ಅವರು ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಲ್ಲಿಕಾರ್ಜುನ್ ಗೊಂಗೆ, ಗೌರವ ಅತಿಥಿಗಳಾಗಿ ವಲ್ಲಭ್ ಪಾತ್ರುಕರ್ ಇರಲಿದ್ದಾರೆ. 2014ರಲ್ಲಿ ಈ ಸಂಘಟನೆಯನ್ನು ಸ್ಥಾಪಿಸಲಾಯಿತು. 11 ವರ್ಷಕ್ಕೆ ಕಾಲಿಟ್ಟಿದೆ. ಈ ಕಾರ್ಯಕ್ಕೆ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಸಹಯೋಗವಿದೆ. ಈ ಸಂಘಟನೆಯಲ್ಲಿ 48 ಕೇಂದ್ರಗಳು ಮತ್ತು 4000ಕ್ಕಿಂತ ಹೆಚ್ಚು ಜನರು ಇದ್ದಾರೆ. ವಿಲಾಸ್ ಮಾಳ್ಶೆಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಲಾಗುತ್ತಿದೆ. ಭಾಲ್ಕಿ ಇಂಜಿನಿಯರಿಂಗ್ ಕಾಲೇಜು, ಬಸವಕಲ್ಯಾಣ ಇಂಜಿನಿಯರಿಂಗ್ ಕಾಲೇಜು, ಲಿಂಗರಾಜ್ ಅಪ್ಪ ಇಂಜಿನಿಯರಿಂಗ್ ಕಾಲೇಜು, ಗುರುನಾನಕ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಉತ್ತಮ ಅಂಕ ಗಳಿಸಿದ ಒಬ್ಬ ವಿದ್ಯಾರ್ಥಿಯನ್ನು ಗುರುತಿಸಲಾಗುವುದು ಎಂದು ಹೇಳಿದರು. ಈ ವೇಳೆ ವೀರಶೆಟ್ಟಿ ಮಾಲ್ಗೆ, ಅನಿಲ್ ಕುಮಾರ್ ನಾಗೂರೆ, ಓಂಕಾರ್ ಪಾಟೀಲ್, ಶಿವಕುಮಾರ್ ಪಾಟೀಲ್, ಪ್ರಶಾಂತ್ ಬೆಳ್ಕೇರೆ ಮತ್ತಿತರರು ಉಪಸ್ಥಿತರಿದ್ದರು. ಈ ವರ್ಷನೂ ಇಂಜಿನಿಯರ್ಸ್ ಡೇ 15 ಸೆಪ್ಟೆಂಬರ್ಗೆ ತುಂಬ ವಿಜೃಂಭಣೆಯಿಂದ ನಾವು ಆಚರಿಸಲಿಕ್ಕೆ, ಈ ಕಾರ್ಯಕ್ರಮ ಆಚರಿಸಲಿಕ್ಕೆ ನಿಶ್ಚಯ ಮಾಡಿದ್ದೀವಿ. ಅದರ ಜೊತೆ ಈ ಪತ್ರಿಕಾಗೋಷ್ಠಿ ಇದು ಮಾಡ್ತಾ ಇರೋದು. ಸರ್ ಎಂ ವಿಶ್ವೇಶ್ವರಯ್ಯ ಅವರ 165ನೇ ಭಾರತ ಆನಿವರ್ಸರಿ ಇದೆ ಈ ಸಲ. ಅದಕ್ಕೆ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಭಾರತ ಆನಿವರ್ಸರಿನ ಇಂಜಿನಿಯರ್ ಡೇ ಅಂತ ನೋಟಿಫೈ ಮಾಡಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಇಂಜಿನಿಯರ್ ಮಲ್ಲಿಕಾರ್ಜುನ್ ಬಿ ಗುಂಗೆ ಅಂತೇಳಿ, ಮ್ಯಾನೇಜಿಂಗ್ ಡೈರೆಕ್ಟರ್ ರಿಟೈರ್ಡ್ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಬ್ಯಾಂಗ್ಳೂರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ಲಿಂದ ಅವರು ಮುಖ್ಯ ಅತಿಥಿಗಳಾಗಿ ನಮ್ಮ ಕಾರ್ಯ ಗೆಸ್ಟ್ ಆಫ್ ಓನರ್ ಆಗಿ ಶ್ರೀ ವಲ್ಲಭ್ ಪಾತ್ರುಕರ್, ರೀಜನಲ್ ಮ್ಯಾನೇಜರ್ SRJ ಪೆಟ್ಟಿ ಸ್ಟೀಲ್ಸ್ ಜಾಲ್ನಾ, ಇವರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ. ಸೊ ಈ ಕಾರ್ಯಕ್ರಮ ನಾವು ತುಂಬಾ ವಿಜೃಂಭಣೆಯಿಂದ ನಡೀತದೆ. ಬಸವೇಶ್ವರ ಸರ್ಕಲ್ನಿಂದ ನಾವು ಸರ್ ಎಂ ವಿಶ್ವೇಶ್ವರಯ್ಯನವರ ಪೋರ್ಟ್ರೇಟಿನ ಒಂದು ಭಾವಚಿತ್ರದ ಮೆರವಣಿಗೆ ಮುಖಾಂತರ ನಾವು ರಂಗಮಂದಿರಕ್ಕೆ ಬರ್ತೀವಿ. ಈ ಏನು ಮೆರವಣಿಗೆ ಇದೆ, ಈ ಮೆರವಣಿಗೆಗೆ ಉದ್ಘಾಟಕರಾಗಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಮಶೆಟ್ಟಿ ಅವರು, ಶಿವಶಂಕರ್ ಕಾಮಶೆಟ್ಟಿ ಅವರು ಬರ್ತಾ ಇದ್ದಾರೆ. ಈ ಪ್ರೊಸೆಷನ್ ಉದ್ಘಾಟಕರಾಗಿ. ಈ ಪ್ರೊಸೆಷನ್ 9ರಿಂದ 11ವರೆಗೆ ತನಕ ನಾವು ಅಲಾಂಗ್ ದ ಬಸವೇಶ್ವರ ಸರ್ಕಲ್ನಿಂದ ಸ್ಟಾರ್ಟ್ ಆದರೆ ಅಂಬೇಡ್ಕರ್ ಸರ್ಕಲ್, ನಂತರ DC ಆಫೀಸ್ ಮುಂದುಗಡೆಯಿಂದ ರೋಟರಿ ಸರ್ಕಲ್, ಕನ್ನಡಾಂಬೆ ಸರ್ಕಲ್ನಿಂದ ನಾವು ರಂಗಮಂದಿರನಲ್ಲಿ ಈ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೀವಿ. ಈ ಕಾರ್ಯಕ್ರಮ ಒಂದು ವಿಶೇಷ ಅಂದರೆ ಎಲ್ಲ ಇಂಜಿನಿಯರ್ಸ್, ಬರೀ ಇಂಜಿನಿಯರ್ಸ್ ಅಲ್ಲ, ಇದಕ್ಕೆ ಏನು ಕಟ್ಟಡ ಕಾರ್ಮಿಕರು ಇದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ಮತ್ತೆ ಮನೆ ಕಟ್ಟಂತ ಜನ ಇದ್ದಾರೆ. ಎಲ್ರಿಗೂ ಒಂದು ಇನ್ವಾಲ್ವ್ ಮಾಡಿ ಇಡೀ ಬೀದರ್ ಏನ ಈ ಆಕ್ಟಿವಿಟೀಸ್, ಈ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವರಿಗೆಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಇನ್ವಾಲ್ವ್ ಮಾಡಿಕೊಂಡು ಈ ಕಾರ್ಯಕ್ರಮ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅಸೋಸಿಯೇಷನ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಒಂದು ಕಾನ್ಸೆಪ್ಟ್ ಏನಿದೆ, ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಅಂದ್ರೆ ಇದು 10 ವರ್ಷ ಮುಗಿದ 11ನೇ ವರ್ಷದ ಕಾರ್ಯಕ್ರಮ. ನಾವು ಸ್ಟಾರ್ಟ್ ಆಗಿ 2014ರಲ್ಲಿ ಈ ಸಂಘಟನೆ ನಾವು ಸ್ಟಾರ್ಟ್ ಮಾಡಿದ್ದು, ಅಸೋಸಿಯೇಷನ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ. ಈ ಕಾರ್ಯಕ್ರಮಕ್ಕೆ ನಮ್ದು ಸಪೋರ್ಟಿಂಗ್ ಆರ್ಗನೈಸೇಷನ್ ಆಗಿ AS ಬೀದರ್, ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಇಂಜಿನಿಯರ್ಸ್ ಬೀದರ್ ಅಂತ ಹೇಳಿ ನಾವು 1990ರಲ್ಲಿ ಆಲ್ಮೋಸ್ಟ್ 27ನೇ ವರ್ಷ, ಅದನ್ನು ಒಂದು ಸಹಯೋಗ, ಅದು ಈ ಕಾರ್ಯಕ್ರಮಕ್ಕೆ ಅವ್ರದ್ದು ಸಹಯೋಗ ಇದೆ. ಮತ್ತೆ ರಿಯಲ್ ಎಸ್ಟೇಟ್ ಡೆವಲಪರ್ ಅಸೋಸಿಯೇಷನ್ ಬೀದರ್
ಅವ್ರದ್ದು ಈ ಕಾರ್ಯಕ್ರಮಕ್ಕೆ ಸಹಯೋಗ ಇದೆ. ಎಲ್ಲರೂ ಒಂಥರ ಎಲ್ಲರೂ ಸೇರಿ, ಯಾರು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಇದ್ದೀವಿ, ಯಾರು ಬಿಸ್ನೆಸ್ ಸಪೋರ್ಟಿಂಗ್ ಬಿಸ್ನೆಸ್ ಇದ್ದಾವೆ, ಎಲ್ಲ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಸಪೋರ್ಟಿಂಗ್ ಬಿಸ್ನೆಸ್ ಲೈಕ್ ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಹಮ್ಮಿಕೊಂಡಿರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅತ್ಯಂತ ಮಹತ್ವಪೂರ್ಣವಾದ ಸಮೀಕ್ಷೆಯಾಗಿರುವುದರಿಂದ ಎಲ್ಲರ ಸಹಯೋಗ ಅಗತ್ಯ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ದಿಲೀಪ್ ಬದೋಲೆ ತಿಳಿಸಿದರು. ಅವರು ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿಂದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ 2025ರ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ಹಮ್ಮಿಕೊಂಡಿದ್ದ ಒಂದು ದಿನದ ತರಬೇತಿ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಈ ಸಮೀಕ್ಷೆ ಜನರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗತಿ ಅರಿಯಲು ಸಹಕಾರಿಯಾಗಲಿದೆ. ಸರ್ಕಾರದ ಯೋಜನೆಗಳ ಲಾಭ ಎಷ್ಟರ ಮಟ್ಟಿಗೆ ಜನರಿಗೆ ತಲುಪಿದೆ ಹಾಗೂ ಅದರಿಂದ ಅವರ ಜೀವನ ಮಟ್ಟದಲ್ಲದ ಬದಲಾವಣೆ ನಿಖರವಾಗಿ ತಿಳಿದು ಬರಲಿದೆ ಎಂದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಳೆ ಮಾತನಾಡಿ, ಈಗಾಗಲೇ ಸಮೀಕ್ಷೆಗೆ ಸಂಬಂಧಿಸಿದಂತೆ ಎಲ್ಲ ಪೂರ್ವಭಾವಿ ಕ್ರಮ ಕೈಗೊಳ್ಳಲಾಗಿದೆ. ಕುಟುಂಬ ಸಮೀಕ್ಷೆಗಾಗಿ ಜೆಸ್ಕಾಂ ಸಿಬ್ಬಂದಿಗಳ ಸಹಯೋಗದಿಂದ ಮನೆಗಳನ್ನು ಗುರುತಿಸಿ ಸ್ಟಿಕ್ಕರ್ ಅಂಟಿಸುವ ಕಾರ್ಯ ಮಾಡಲಾಗಿದೆ. ಮೀಟರ್ ಇಲ್ಲದ ಮನೆಗಳನ್ನು ಗುರುತಿಸುವ ಕಾರ್ಯ ಪ್ರಗತಿಯಲ್ಲಿದೆ. ಈ ಸಮೀಕ್ಷೆ ಐತಿಹಾಸಿಕ ಸಮೀಕ್ಷೆಯಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಜನತೆ ಸಹಕರಿಸಿ ಭವ್ಯ ಭವಿಷ್ಯಕ್ಕೆ ಸಾಕ್ಷಿಯಾಗಬೇಕೆಂದರು. ಈ ಸಂದರ್ಭದಲ್ಲಿ ಬೀದರ್ ಸಹಾಯಕ ಆಯುಕ್ತ ಮೊಹಮ್ಮದ್ ಶಕೀಲ್, ಪಾಂತ್ರಿಕಿಂತ ವ್ಯವಸ್ಥಾಪಕ ಕರಬಸಮ್ಮ, ವ್ಯವಸ್ಥಾಪಕ ಅಶೋಕ್ ಶೇರಿಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ ಕಾರ್ಯಾಗಾರದಲ್ಲಿ ರಾಜ್ಯ ಮಟ್ಟದ ಮಾಸ್ಟರ್ ಟ್ರೈನರ್ ಡಾಕ್ಟರ್ ಗೌತಮ್ ಮರಳಿ, ಚನ್ನಬಸವ ಹೆಡೆ, ತಾನಾಜಿ ನರೋಟೆ, ಮಾರುತಿ ಸಾಗರ್ ವಿವಿಧೆಡೆಯಿಂದ ನಿಯೋಜಿತ ಜಿಲ್ಲಾ ಮಟ್ಟದ ಮಾಸ್ಟರ್ ಟ್ರೈನರ್ಗಳಿಗೆ ತರಬೇತಿ ನೀಡಿದರು. ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಅಧಿಕಾರಿ ಸುನೀತಾ ಪಟ್ವಾಡಿ ಸ್ವಾಗತಿಸಿದರು. ಏಕತಾ ಫೌಂಡೇಶನ್ ಡೆನ್ ನೆಟ್ವರ್ಕ್ ಹಾಗೂ ಅರುಣೋದಯ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಶಿವನಗರ್ ಸುದ್ದಿ ಸಮಯ ಕಚೇರಿಯಲ್ಲಿ ಸಂಭಾಜಿ ಬ್ರಿಗೇಡ್ ರಾಷ್ಟ್ರೀಯ ಅಧ್ಯಕ್ಷ ಮನೋಜ್ ದಾದಾ ಆಕ್ರೆ ಅವರಿಗೆ ಗೌರವ ಸನ್ಮಾನ ನೆರವೇರಿಸಲಾಯಿತು. ಸನ್ಮಾನ ಸ್ವೀಕಾರ ಮಾಡಿದ ಮನೋಜ್ ಆಕ್ರೆ ಮಾತನಾಡಿ, ಮುಂದಿನ ನವೆಂಬರ್ 30ರಂದು ಬೀದರ್ ನಗರದಲ್ಲಿ ಸಂಭಾಜಿ ಬ್ರಿಗೇಡ್ನ 16ನೇ ವಾರ್ಷಿಕೋತ್ಸವ ಆಚರಣೆ ಮಾಡಲಾಗುತ್ತಿದೆ. ಹೀಗಾಗಿ ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿಯವರ ಸಹಕಾರದೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗುವುದು. ಬೀದರ್ ವಾತಾವರಣ ಚೆನ್ನಾಗಿದೆ, ಇಲ್ಲಿ ಸೌಹಾರ್ದತೆ ಇದೆ. ಇಂದು ರವೀಂದ್ರ ಸ್ವಾಮಿ ನಮಗೆ ಗೌರವಾದ ಸಲ್ಲಿಸಿದ್ದು ಖುಷಿಯಾಗಿದೆ ಎಂದು ತಿಳಿಸಿದರು. ಏಕತಾ ಫೌಂಡೇಶನ್ ಅಧ್ಯಕ್ಷ ರವೀಂದ್ರ ಸ್ವಾಮಿ ಮಾತನಾಡಿ, ಮನೋಜ್ ಆಕ್ರೆಯವರು ನಮ್ಮ ಕಚೇರಿಗೆ ಆಗಮಿಸಿದ್ದು ಖುಷಿ ತಂದಿದೆ. ಮುಂದಿನ ದಿನಗಳಲ್ಲಿ ಏಕತಾ ಫೌಂಡೇಶನ್ ಮತ್ತು ಸಂಭಾಜಿ ಬ್ರಿಗೇಡ್ ಒಂದಾಗಿ ಕಾರ್ಯ ಮಾಡಲಿದೆ ಎಂದರು. ಮುಖಂಡರಾದ ದೀಪಕ್ ಪಾಟೀಲ್, ಚಾಂದೂರಿ ಮಾತನಾಡಿ, ಫೌಂಡೇಶನ್ ಮತ್ತು ಬ್ರಿಗೇಡ್ನ ವಿಚಾರ ಆಧಾರಗಳು ಒಂದಕ್ಕೊಂದು ಕೊಡುತ್ತವೆ. ಎರಡು ಸಂಘಟನೆಗಳು ಕೈಜೋಡಿಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಳ್ಳಲಿವೆ. ಬ್ರಿಗೇಡ್ ವಾರ್ಷಿಕೋತ್ಸವ ಪ್ರಯುಕ್ತ ಅವರು ನೀಡುವ ಜವಾಬ್ದಾರಿಯನ್ನು ಸಮರ್ಥವಾಗಿ ನಿಭಾಯಿಸುತ್ತೇವೆ ಎಂದರು. ಇದೇ ವೇಳೆ ಮನೋಜ್ ಆಕ್ರೆ ಅವರನ್ನು ಸನ್ಮಾನಿಸಲಾಯಿತು. ಬ್ರಿಗೇಡ್ನ ಬೀದರ್ ಜಿಲ್ಲಾಧ್ಯಕ್ಷ ಸತೀಶ್ ವಾಸಾರೆ, ಪ್ರಮುಖರಾದ ದಯಾನಂದ್ ಸಾಹುಕಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. त्याचबरोबर मी आमचे जिवारीचे संदीप पाटील विनंती करतो की त्यांचं स्वागत करा. संभाजी ब्रिगेड हम महाराष्ट्र और महाराष्ट्र के बाहर सिंस 33 इयर्स छत्रपति शिवाजी महाराज, महात्मा ज्योतिबा फुले, काशी शाहू महाराज, डॉक्टर बाबासाहेब आंबेडकर, अण्णाभाऊ साठे, महात्मा बसवेश्वर, महात्मा चक्रधर स्वामी, इन सभी संतों की, संत नामदेव महाराज, संत तुकाराम महाराज, ये सभी संतों की विचारधारा लेकर, इन महापुरुषों की विचारधारा लेकर हम महाराष्ट्र और महाराष्ट्र के बाहर कर्नाटक डिस्ट्रिक्ट, कर्नाटक स्टेट हो गया, हरियाणा स्टेट हो गया, मध्य प्रदेश हो गया, आंध्र प्रदेश है, इन राज्यों में हम काम कर रहे हैं. और संभाजी ब्रिगेड 30 नवंबर ये हमारा वर्धापन दिन रहता है. हर साल संभाजी ब्रिगेड का वर्धापन दिन महाराष्ट्र या कोई और राज्य में उस दिन बड़ी धूमधाम से मनाया जाता है. इन महापुरुषों की विचारधारा का उच्चारण और जो आगे की भूमिका है, जो संभाजी ब्रिगेड के कार्यकर्ताओं को करना पड़ता है, उनके लिए जो दिशा निर्देशन रहता है वो इस माध्यम से हम देते हैं.
और सन 2025 का जो वर्धापन दिन है 30 नवंबर का, वो बिदर में लेना तय हुआ है। हमारे राष्ट्रीय कार्यकर्ताओं के बैठक में इसका निर्णय हुआ है और उसी माध्यम से रविंद्र स्वामी जी के बुलाने पर श्री मनोज दादा आखरी जी, राष्ट्रीय अध्यक्ष संभाजी ब्रिगेड और जिलाध्यक्ष सतीश वासरे जी यहाँ पर आके हमारा जो सम्मान किए, वो स्वीकार किए। आने वाले दिनों में 30 नवंबर को जो वर्धापन दिन संभाजी ब्रिगेड का जो बीदर में साहब ने करने का निर्णय लिया है, मैं पूरे ज़िले की तरफ से साहब का शुक्रिया अदा करता हूँ कि हमारे को एक मौका दिए इधर। तो 30 नवंबर को साहब ऐसा विजृंभण से, ऐसा बड़े पैमाने पर कार्यक्रम करके बताएंगे कि आपका संगठन बीदर में भी कुछ है बोल के सतीश के नेतृत्व में एक अच्छा कार्यक्रम करते बोल के आपको एक आश्वासन देता हूँ। आपके साथ एकता फाउंडेशन हमेशा संभाजी ब्रिगेड के साथ पहले से जुड़ा हुआ है, आगे भी जुड़ा हुआ रहेगा। हमारी आपकी विचारधारा मिलती जुलती है, इसलिए आप आए, इसलिए आपको सभी की तरफ से, एकता फाउंडेशन की तरफ से धन्यवाद। ಬಸವೇಶ್ವರ್ ಎಂಟರ್ಪ್ರೈಸಸ್ ಗಾಂಧಿಗಂಜ್ ಬೀದರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಿಗೆ ಉತ್ತಮ ರೀತಿಯಿಂದ ಆಹಾರ ಧಾನ್ಯ ಮತ್ತು ಇತರೆ ಸಾಮಗ್ರಿಗಳ ಸರಬರಾಜನ್ನು ತಾತ್ಕಾಲಿಕ ಆಜ್ಞೆ ಜಾರಿಗೊಳಿಸಿರುವ ಬಗ್ಗೆ ಇಂದು ಜಿಲ್ಲೆಯ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು. ಬಸವೇಶ್ವರ್ ಎಂಟರ್ಪ್ರೈಸಸ್ ಗಾಂಧಿಗಂಜ್ ಬೀದರ್ ಸಂಸ್ಥೆಯ ಕಳೆದ 20 ವರ್ಷಗಳಿಂದ ಜಿಲ್ಲೆಯ ವಿವಿಧ ಇಲಾಖೆಗಳ ವಸತಿ ನಿಲಯಗಳಿಗೆ ಆಹಾರ ಧಾನ್ಯ ಮತ್ತು ಇತರೆ ಸಾಮಗ್ರಿಗಳನ್ನು ಉತ್ತಮ ರೀತಿಯಲ್ಲಿ ಸರಬರಾಜು ಮಾಡಿಕೊಂಡು ಬಂದಿದೆ. ಜಿಲ್ಲೆಯಲ್ಲಿ ಸುಮಾರು ವರ್ಷಗಳಿಂದ ವಿವಿಧ ಇಲಾಖೆಯ ವಸತಿ ನಿಲಯಗಳಿಗೆ ಉತ್ತಮ ರೀತಿಯಲ್ಲಿ ಆಹಾರ ಧಾನ್ಯ ಮತ್ತು ಇತರೆ ಸಾಮಗ್ರಿಗಳು ಸರಬರಾಜು ಮಾಡುತ್ತಿರುವುದನ್ನು ಸಹಿಸಿದ ಕೆಲವರು ಸಂಸ್ಥೆಯವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಎಂದರು. ನ್ಯಾಯಾಲಯದ ಆದೇಶದ ಪತ್ರಿಯನ್ನು ಸಮಾಜ ಕಲ್ಯಾಣ ಇಲಾಖೆ ಕಚೇರಿಗೆ ಹಾಗೂ ಸಂಬಂಧ ಇಲಾಖೆಗಳ ಸಲ್ಲಿಸಿದ್ದೇವೆ. ಆದರೆ ಇವರಿಗೆ ಯಾವುದೇ ಇಂಡೆಂಟ್ಗಳು ಜಾರಿಯಾಗಿಲ್ಲ. ಶಾಲಾ ಮಕ್ಕಳಿಗೆ ಆಹಾರ ಸರಬರಾಜು ನಿಂತ ಸ್ಥಿತಿಯಲ್ಲಿದೆ. ಇದು ಮಕ್ಕಳ ಹಿತಕ್ಕೆ ವಿರುದ್ಧವಾಗಿದೆ. ತಾಂತ್ರಿಕ ದೋಷದ ನೆಪವೊಡುವುದು, ವಿಳಂಬ ಮಾಡುತ್ತಿರುವುದು ಸರಿಯಲ್ಲ ಎಂದರು. ಈ ಬಗ್ಗೆ ಸಂಬಂಧಪಟ್ಟವರ ಎಲೆ ಶಿಸ್ತಿನ ಕ್ರಮ ಜರುಗಿಸಿ ಶೀಘ್ರದಲ್ಲಿ ಬಸವೇಶ್ವರ್ ಎಂಟರ್ಪ್ರೈಸಸ್ ಅವರಿಗೆ ಆಹಾರ ಪದಾರ್ಥಗಳ ಸರಬರಾಜು ಮಾಡಲು ಅವಕಾಶ ಕಲ್ಪಿಸಲು ಕೋರುತ್ತೇನೆ. ಇದು ನಗರ ಸಂಚಾಲಕರಾಗಿರ್ತಕ್ಕಂಥ ನಾಗೇಶ್ ಅವರು, ಮತ್ತೆ ಅದೇ ರೀತಿಯಾಗಿ ಜಿಲ್ಲಾ ಸಂಘಟನಾ ಸಂಚಾಲಕ ರಾಜ್ಕುಮಾರ್ ಸೇರಿಕರ್, ಅದೇ ರೀತಿಯಾಗಿ ಇನ್ನೊಬ್ಬರು ಜಿಲ್ಲಾ ಸಂಘಟನಾ ಸಂಚಾಲಕರವರು ಶಿವರಾಜ್ ಲಾಡ್ಕರ್ ಅವರು, ಇನ್ನೊಬ್ಬರು ಜಿಲ್ಲಾ ಸಂಘಟನಾ ಶಿವಮನ್ ಗುಡ್ತಾ ಅವರು, ಮತ್ತು ನಮ್ಮ ರಮೇಶ್ ನಗರ ಸಮಿತಿ ಸದಸ್ಯರು, ಅವರೆಲ್ಲರೂ ತಮ್ಮ ಪರವಾಗಿ ತಮಗೂ ಕೂಡ ತಮ್ಮ ಬಯಸ್ತಾ ಬಸವೇಶ್ವರ ಎಂಟರ್ಪ್ರೈಸಸ್ ಬೀದರ್ನಲ್ಲಿ ಸುಮಾರು ವರ್ಷಗಳಿಂದ ಒಂದು ಸಾಮಾಜಿಕ ಕೆಲಸ ಮಾಡ್ತಾ, ಜೊತೆಯಲ್ಲಿ ಒಂದು ಟೆಂಡರ್ ಕೂಡ ಮಾಡಿದ್ರು. 2020-21ನೇ ಸಾಲಿನಲ್ಲಿ ಇವ್ರಿಗೆ ಟೆಂಡರ್ ಆಗಿತ್ತು. ಆ ಟೆಂಡರ್ ಆದಾಗ ಕೆಲವರು ಇದಕ್ಕೆ ಕಂಪ್ಲೇಂಟ್ ಮಾಡಿ ಟೆಂಡರ್ ನಿಲ್ಲಿಸಿದ್ರು. ಟೆಂಡರ್ ನಿಲ್ಲಿಸಿ ಅವ್ರಿಗೆ ಯಾವುದೇ ರೀತಿ ಸರಬರಾಜು ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಅದಕ್ಕೆ ಮತ್ತು ಇವರು ಕೋರ್ಟಿಗೆ ಹೋದ್ರು, ಕೋರ್ಟ್ದಿಂದ ಬೇರೆಯವರಿಗೆ ಆಯಿತು, ಕೆಳಗ ಮೇಲಾಗಿ ಒಂಥರ ಇಲ್ಲೇ ಗೊಂದಲ ಮಾಡ್ಕೊಂಡು ಸರಿಯಾದಂಥ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಅದಕ್ಕೆ ಇವರು ಯಾವುದೇ ರೀತಿ ಅವ್ಯವಹಾರ ಮಾಡಿದಂತೆ ಅವರು ದೂರು ಮಾಡಿದರು. ಅದ್ರ ಕೂಡ ಅದ್ರ ಯಾವುದೋ ಅವ್ಯವಹಾರ ಆಗಿಲ್ಲ. ಅದಕ್ಕೆ ನಾವು ಆಗಿಲ್ಲ ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೊನ್ನೆ ಒಂದು ಮನವಿ ಪತ್ರ ಕೂಡ ಕೊಟ್ಟಿದ್ದೀವಿ. ಆ ಮನವಿ ಪತ್ರ ಜಿಲ್ಲಾಧಿಕಾರಿ ಭೇಟಿಯಾದಾಗ ಜಿಲ್ಲಾಧಿಕಾರಿ ಅಪಾರ ಜಿಲ್ಲಾಧಿಕಾರಿ ಕೊಟ್ಟಿದ್ದೀವಿ. ಅವರು ಇದಕ್ಕೆ ಸ್ಪಂದಿಸಿ ಮುಂದಿಂದು ಕ್ರಮ ತೆಗೆದುಕೊಡ್ತೇವೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಹೇಳಿದರು. ಈಗ ಒಂದು ಆದೇಶ ಏನಂತಂದ್ರೆ 13 ಲಕ್ಷ ರೂಪಾಯಿ ಅವ್ರು ಮುಟ್ಟುಗೋಲು ಹಾಕೋದು ಅಂತ ಹೇಳಿದರು. ಎಕ್ಸೆಸ್ ಆಗಿನ ಅಮೌಂಟ್ ಅಂತೇಳಿ ಇವ್ರದ್ದು ಆಲ್ರೆಡಿ ದುಡ್ಡು ಡಿ ಅವ್ರ ಹತ್ರನೇ ಇರ್ತದೆ ದುಡ್ಡು, ಅದು ಅವರಲ್ಲಿ ಡಿಡಕ್ಷನ್ ಮಾಡ್ಕೊಂಡಾರೆ. ಅದ್ರ ಮೇಲೆ ಕೆಲವರು ಇದು ಕಪ್ಪು ಪಟ್ಟಿ ಸೇರಿಸ್ಬೇಕಂತಕ್ಕಂಥದ್ದನ್ನು ಆಪಾದನೆ ಮಾಡ್ತಾರೆ. ಅದು ಸುಳ್ಳಿದೆ ಅಂತ ಹೇಳಿ ನಾವು ಈ ಮೂಲಕ ಪತ್ರಿಕಾ ಮುಖಾಂತರ ನಾನು ತಮಗೆ ಮನವಿ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.